ಅಜಯ್, ನೀ ಹೇಳಿದ್ರೆ ಅಪ್ಪ ಒಪ್ತಾರ ಕಣೆ. ನೀನೇ ಹೇಳಲ್ಲ. ನಿಂಗೆ ನಾನಂದ್ರೆ ಚೂರು ಇಷ್ಟ ಇಲ್ಲ. ಕಿಟ್ಟ, ಸುಮ್ಮನೆ ಆಗ್ಲಿಂದ ಹೇಳಿದೆ ಹೇಳ್ತಾ ಇದೀಯಲ್ಲ. ಒಂದ್ಸಲ ಹೇಳಿದ ಅರ್ಥವಾಗ್ತದ ಆಗಲ್ಲ ಹೇಳ. ನಿಂಗೆ ಬೇರೆ ಬೇರೆ ಭಾಷೆಲಿ ಹೇಳಕ್ ನಂಗೆ ಬೇರೆ ಬೇರೆ ಭಾಷೆ ಬರಲ್ಲ ಮಾರೆ. ಬರೋದೊಂದೇ ಕನ್ನಡ ಭಾಷೆ, ಅದರಲ್ಲೇ ಹೇಳ್ತಾ ಇದ್ದೀನಿ. ಬೇಡ, ಈ ತರ ಮಳೆ ಹುಯ್ತಾ ಇದೆ, ಹಾದಿ ಎಲ್ಲ ನೋಡಿದ್ರೆ ಆ ತರ ಗೊಚ್ಚೆ ಗುಂಡಿ ಆದಂಗೆ ಆಗಿದೆ. ಅಷ್ಟು ದೂರ ಶಾಲೆ ಸೈಕಲ್ ತಗೋ ಹೋಗ್ತೀನಿ, ಅದು ಈ ಮಳೆಗಾಲ ಆದಂಗೆ ಆಗಿದೆ. ಮಳೆಗಾಲದಲ್ಲಿ ತಗೋ ಹೋಗ್ತೀನಿ ಅಂತ ಅದೆಲ್ಲ ನಿಂಗೆ ಎಂತ ಆಗ್ಯದ? ಬೇಸಿಗೆ ರಸದಲ್ಲಿ ತಗೊಂಡು ಆಡಿಲ್ಲ, ಶಾಲೆಗೆಲ್ಲ ಹೋಗೋದು ಬೇಡ ಸೈಕಲ್ ತಗೊಂಡು. ನಂಗೆ ಗೊತ್ತು, ನೀನೇ ಅಪ್ಪು ಹೇಳಿರ್ತೀಯ ಬೇಡ ಅಂತ. ನಿನ್ನೆ ಅಪ್ಪನ ಹತ್ರ ಕೇಳಿನಿ, ಶಾಲೆಯಿಂದ ಕರ್ಕೊ ಬರ್ತಾ ಹೋಗ್ಬೋದು ಅಂದಾರೆ. ಮನೆಗೆ ಬರೋಕ್ಕೂ ಬೇಡ ಅಂತ ಇದ್ದಾರೆ ಅಂದ್ರೆ ಈಗ ನೋಡಿದ್ರೆ ನೀನೇ ಬೇಡ ಅಂತ ಇದೀಯ. ಎಲ್ಲ ಗೊತ್ತು, ನೀನೇ ಬೇಡ ಅಂದಿರ ನಿನ್ ಮಗುಗೆ. ಹಲ್ಲು ಉದುರಿಸ್ಬಿಡ್ತೀನಿ ಹಂಗೆ. ನನ್ನ ಮಗ ನಿಂಗೆ ಅಂತ ಆಗ್ಬೇಕಾ? ಚೋಟು ಉದ್ದ ಇದೆಯಾ, ನಂಗೆ ಹೇಳಕ್ ಬರ್ತೀಯ ಅಲ್ಲ? ಅಜಯ್ ಪ್ಲೀಸ್ ಕಣೆ ಅಜಯ್, ನಿಂಗೆ ನಾನು ಎಷ್ಟೆಲ್ಲ ಕೆಲಸ ಮಾಡಿಕೊಡಲ್ಲ. ಬ್ಯಾಂಕಿಗೆಲ್ಲ ಹೋಗಿ ದುಡ್ಡೆಲ್ಲ ತಗೊಬಂದು ಕೊಡಲ್ಲ ನಿಂಗೆ ಹೇಳ. ಅವೆಲ್ಲ ನಿಂಗೆ ಜ್ಞಾನನೇ ಇರಲ್ಲ. ನಂಗೆ ಏನಾದ್ರು ಒಂಚೂರು ಸಹಾಯ ಮಾಡು ಅಂದ್ರೆ ಮಾಡೋಕ್ಕಾಗಲ್ಲ ನಿಂಗೆ. ಭಾರಿ ಆ ಕಡೆಯಿಂದ ಗುಡ್ಡ ಕಿತ್ತಿ ಈ ಕಡೆ ಇಟ್ಟಿಯ ನೋಡು, ನಂಗೋಸ್ಕರ ಹೇಳ್ತಾ ಇದ್ದಾನೆ. ನಂಗೆ ಸರ್ಕಾರದಿಂದ ಬರೋ ದುಡ್ಡನ್ನು ತಗೊಬಂದು ಕೊಡ್ತೀಯ ಅಷ್ಟೇ. ಅದಕ್ಕೆ ಮತ್ತೆ ಕೊಡ್ತಾನು, ಅದರಲ್ಲೂ ಲಂಚ ಕೇಳಿ ಇಸ್ಕೊಂಡಿರ್ತೀಯಲ್ಲ, 100-150 ರೂಪಾಯಿ ಅಂತೂ ಖಾಲಿ ಮಾಡಿರ್ತೀಯ. ಆ ತಿಂಡಿ ಬೇಕು ಇದು ಬೇಕು ಅಂತ. ಅಜಯ್ ಪ್ಲೀಸ್ ಕಣೆ, ಇವತ್ತು ಒಂದೇ ಒಂದಿನ ಸೈಕಲಲ್ಲಿ ಹೋಗ್ತೀನಿ, ಇನ್ಯಾವತ್ತೂ ಹೋಗಲ್ಲ ಆತ. ಬೇಡ ಕಿಟ್ಟ, ಹಂಗೆ ಮಾಡಬಾರ್ದು. ಈ ಥರ ಮಳೆ ಸುರಿತಾ ಇದೆ, ನಿಂಗೆ ಗೊತ್ತು ಹಾದಿ ಎಲ್ಲ ಹೆಂಗಾಗಿದೆ ಅಂತ. ಮತ್ತೆ ಎಂತ ಹೇಳ, ಇದ್ರಲ್ಲಿ ಹೋಗೋ ಸೈಕಲಲ್ಲಿ ಬೇಡ. ನಾ ಹೇಳಿದ ಅರ್ಥ ಮಾಡ್ಕೊ ಮಗನೆ, ಹಂಗೆ ಹಠ ಮಾಡಬಾರ್ದಾತ. ಎಲ್ಲಾರು ಬಿದ್ದು ಕೈ ಕಾಲು ಏನಾರು ಊನಾದ್ರೆ ಅಂತ ಗತಿ ಸಾಯದ ಮಗನೆ. ಬೇಡಪ್ಪ ಭಗವಂತ, ಬೇಡೇ ಬೇಡ. ನೀ ಶಾಲೆಗೆ ಹೋಗ್ಲಾ ಅಂದ್ರೆ ಅಡ್ಡಿ ಇಲ್ಲ, ಸೈಕಲಲ್ಲೆಲ್ಲ ಹೋಗೋದು ಬೇಡ. ಓ ಯಾಕೆ ಶಾಲೆಗೆ ಹೋಗೋದು ಬೇಡ? ನಾ ಹೋಗಲ್ಲ ಅಂದಾಗ ದೊಡ್ಡ ಕಳಿಸ್ತೀಯ. ಇವತ್ತು ಹೋಗ್ತೀನಿ ಅಂತ ಇದೀನಿ, ಬೇಡ ಅಂತೀಯಲ್ಲ. ಏನಿಲ್ಲ, ಇವತ್ತು ನನ್ನ ಬೆಸ್ಟ್ ಫ್ರೆಂಡಿಂದ ಬರ್ತ್ಡೇ. ಅವನು ಎಲ್ಲ ಕ್ಲಾಸಿಗೂ ಬೇರೆ ಬೇರೆ ಮಿಸ್ ಇರ್ತಾರಲ್ಲ, ಅವರಿಗೆಲ್ಲ ಚಾಕ್ಲೇಟ್ ಕೊಡಕ್ಕೆ ಹೋಗ್ತಾನೆ. ನನ್ನೇ ಕರ್ಕೊ ಹೋಗ್ತೀನಿ ಅಂದಾನೆ. ಅವನ ಜೊತೆ ನಾ ಚಾಕ್ಲೇಟ್ ಬಾಕ್ಸ್ ಇಟ್ಕೊ ಹೋಗೋದು ನಾನೇ. ಇವತ್ತು ನಾ ಶಾಲೆಗೆ ಹೋಗ್ಲೇಬೇಕು. ಎಂತದ ಹುಡುಗ, ಎಂತೆಂತದ ಮಾತಾಡ್ತೀಯ, ನಂಗೆ ಒಂದು ತಲೆ ಬುಡ ಅರ್ಥ ಆಗಲ್ಲ. ನೀ ಶಾಲೆಗೆ ಹೋಗೋದಾರ ಹೊಲ್ಟ್ ಮಾರಾಯ. ಆಮೇಲೆ ನಿನ್ನ ಅಪ್ಪ ಅಮ್ಮ ಈಗ ಬಂದರೆ ಸಮ ಬೈತಾರೆ ಕಣ, ಇನ್ನೂ ತಯಾರಾಗಲ್ಲ ಅಂತ. ಅವಲ್ಲ ಅಡಿಕೆ ಕೊನೆಯಲ್ಲಿ ಅದಾರೆ. ಹೋಗು ಮಗನೆ, ಹೋಗು ಸ್ನಾನ ಮಾಡ್ಕೊ, ಹೋಗು ಮಗನೆ. ಸ್ನಾನ ಎಲ್ಲ ಆಗ್ಲೇ ಆಗ್ಯದ ಮಾರೈತಿ. ಇನ್ನು ಸೈಕಲಲ್ಲಿ ಹೋಗಕ್ಕೆ ಅಪ್ಪನ ಹತ್ರ ಒಪ್ಸು ಅಷ್ಟೇ. ಮಾರಯ್ಯ, ನೀ ಹೋಗೋದಾರ ನಿನ್ನ ಅಪ್ಪನ ಹತ್ರ ಕೇಳ್ಕೊ ಹೋಗು ಮಾರಯ್ಯ. ನಂಗೆ ತಲೆ ತಿಂತ ನಿಲ್ಬೇಡ. ಎಂತಕ್ಕೆ ಹಂಗೆ ಮಾಡ್ತೀಯ ಕಿಟ್ಟ? ಒಂಥರ ಹಿಡಿದು ಹಠ ಬಿಡಲ್ಲ. ಎಷ್ಟೇ ಆದ್ರೂ ನೀ ಅಪ್ಪನ ಮಗ ಅಲ್ಲ, ಎಲ್ಲ ಹೋಗ್ತದ ಆ ಬುದ್ಧಿ. ಅಪ್ಪ ಬೇಡ ಅಂದ್ರೆ ನೀ ಬಂದು ಒಪ್ಸು ಅಪ್ಪನ ಹತ್ರ. ಅದನ್ನೇ ಹೇಳ್ತಿರೋದು ನಿಂಗೆ ಇಷ್ಟೊತ್ತಿಂದ. ನೀನ್ ನೋಡಿದ್ರೆ ಅಪ್ಪನ ಹತ್ರ ಹೋಗಿ ಕೇಳು ಅಂತೀಯ. ನಾ ಕೇಳ್ತೀನಿ ಹೋಗ ಅಪ್ಪನ ಹತ್ರ. ಅಪ್ಪ ಬೇಡ ಅನ್ನಕ್ಕೂ ನೀ ಬಂದು ಒಪ್ಸ್ಬೇಕದ. ಪ್ಲೀಸ್ ಕಣೆ ಅಜಯ್. ಮರೆಯ, ನಂಗೆ ತಲೆ ಚಿಟ್ಟಿಡ್ಸ್ಬೇಡ, ಹೋಗು. ನಿನ್ನ ಅಮ್ಮ ಅಲ್ಲಿ ಹೇಳಿದೆ, ಕಡುಬು ಚಟ್ನಿ ಮಾಡಿಟ್ಟದೆ, ಬಾಕ್ಸಿಗೆಲ್ಲ ತುಂಬೇದಂತೆ. ನೀ ಕಡುಬು ಚಟ್ನಿ ಹಾಕ್ಕೊಡಿ, ಬೇಕಾದ್ರೆ ಬೆಲ್ಲನೂ ಅದೇ ತುಪ್ಪನೂ ಅದೇ ಅಂತ ಬೇಕಾ ಹಾಕಿ, ಬೆಣ್ಣೆ ಬೆಲ್ಲ ತುಪ್ಪ ಎಲ್ಲ ಅದೇ, ಯಾಕೆ ಕೇಳ್ತಾನೆ ಅದು ಹಾಕ್ಕೊಡಿ ಅಂದದೆ. ಬಾ ತಿಂಡಿ ಇಟ್ಕೊಡ್ತೀನಿ, ಹಾಗೆ ಒಂಚೂರು ಹಾಲು ಬಗ್ಸ್ಕೊಡ್ತೀನಿ. ಬಾ ತಿಂಡಿ ತಿನ್ಕೊಂಡು ಆಮೇಲೆ ಎಂಥದಾರು ಮಾಡ್ಕ ನೀನು. ಬಾ ಬೆಣ್ಣೆ ಬೆಲ್ಲ ತುಪ್ಪ ಎಲ್ಲ ಅದೆಯೇನೆ ಅಜಯ್? ಡಂಕಣ ಕಣ್ಣಕ್ಕನ ಕಣ್ಣಕ್ಕನ ಕಣ್ಣ ಅಜಯ್. ನಂಗೆ ಇವತ್ತು ಯಾಕೋ ಬೆಣ್ಣೆ ಬೆಲ್ಲ ಎಲ್ಲ ಬೇಡ ಅನಿಸ್ತಾ ಇದೆ ಕಣೆ. ಚಿಕನ್ ತಿನ್ನಂಗೆ ಆಗ್ತಾ ಇದೆ. ಉಪ್ತುಂಡು ಮಾಡ್ಕೊಡ್ತೀಯಾ? ಕಡುಬು ಉಪ್ತುಂಡಿನ ಗಸಿ ಭಾರಿ ಚೆನ್ನಾಗತ್ತದ ಕಣೆ ಅಜಯ್. ಅಲ್ಲ ಹುಡುಗ, ನಿಂಗೆ ಅಂತ ಆಗ್ಯದ? ಅಲ್ಲ, ಬೆಣ್ಣೆ ಬೆಲ್ಲ ಎಲ್ಲ ಇಲ್ದಿದ್ದಾಗ ಬೆಣ್ಣೆ ಬೇಕು, ಬೆಲ್ಲ ಬೇಕು, ತುಪ್ಪ ಬೇಕು ಅಂತ ಬೇಕ್ತೀಯ. ಈಗ ಅವೆಲ್ಲ ಅದಾವೆ, ಬೇಡ ಚಿಕನ್ ಬೇಕು ಅಂತೀಯ. ಏನು ಹೇಳೋದು ನಿಂಗೆ ಅಂತ? ಚಿಕನ್ ತಿನ್ನೋದಾರು ತಿನ್ಬೋದಾ? ನೀನು ಅಪ್ಪಗೆ ಹೇಳ್ತೀನಿ ಸಂಜೆಗೆ ತತ್ತಾನೆ. ಬೆಳಿಗ್ಗೆ ಚಿಕನ್ ತಿನ್ಕೊಂಡು ಶಾಲೆಗೆ ಹೋಗ್ತೀಯನಾ?
ಇಸಿಸಿ ನಗಾಡ್ತಾರೆ ಆಮೇಲೆ ಅಲ್ಲಿ ಶಾಲೆಯಲ್ಲಿ ಮೇಷ್ಟ್ರೆಲ್ಲ. ಎಂತ ನಗಾಡೋದು? ನಮ್ಮ ಕ್ಲಾಸಲ್ಲಿ ಒಬ್ಳು ಅದಾಳತ್ತ, ಅವಳು ದಿನ ಚಿಕನ್ ತರೋದಂತೆ ಕಣೆ ಅಜ್ಜಿ. ಅದು ನಮ್ಮ ಶಾಲೆಗೆ ಚಿಕನ್ ತರಂಗಿಲ್ಲ ಅಂತ ರೂಲ್ಸ್ ಇದೆಯಲ್ಲ, ಅದೇ ಇದು ನಾನ್ ವೆಜ್ ತರಂಗಿಲ್ಲ ಬಾಕ್ಸಿಗೆ ಅಂತ. ಅದ್ರವಳು ಎಂತ ಮಾಡೋದಂತೆ ಗೊತ್ತಾ? ಅವಳ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರಂತೆ, ನನ್ನ ಫ್ರೆಂಡ್ಸ್ ಹೇಳಿದ್ ನಂಗೆ, ಈಗ ಚಪಾತಿ ಎಲ್ಲ ತತ್ತಾಳ, ಅದು ರೋಲ್ ತರ ಮಾಡ್ಕೊ ಬರ್ತಾಳಂತೆ, ಅದ್ರ ಒಳಗಡೆ ಚಿಕನ್ ಪೀಸ್ ಹಾಕು ಬರೋದಂತೆ ಕಣೆ. ಯಾರು ಕೇಳಿದ್ರು ಕೊಡಲ್ಲಂತೆ, ಅವಳೇ ತಿನ್ನೋದಂತೆ. ಆಮೇಲೆ ದೋಸೆ ಎಲ್ಲ ಮಾಡಿದ್ರೆ ದೋಸೆ ಹೊಡಿ ಚಿಕನ್ ಹಾಕೊಂಡು ಅದ್ರ ಮೇಲೆ ದೋಸೆ ಇಟ್ಕೊ ಬರೋದಂತೆ, ಕೇಳಿದ್ರೆ ಆಲೂಗೆಡ್ಡೆ ಪಲ್ಯ ಅಂತಾಳಂತೆ ಕಣೆ. ಅವ್ಯಾ ತರದವ್ ಮಾರಯ್ಯ, ಏನು ಒಂದು ಹೊತ್ತು ತಿನ್ಲ ಅಂದ್ರೆ ಜೀವ ಮುಳುಗಿ ಹೋಗ್ತದನ. ಹೈ, ಯಾರೆಂತದಾರು ಮಾಡ್ಕೊಂಡ್ಲೆ, ನೀನು ಹಂಗೆಲ್ಲ ಮಾಡಬೇಡ ಮಗನೆ. ಸಾಲಿ ಹೊತ್ತ ಬೆಳಿಗ್ಗೆ ಹೊಲಸು ಹುಳಿ ಎಲ್ಲ ತಿನ್ಕೋಬಾರ್ದತ. ನಾನು ನಿನ್ನ ಅಪ್ಪಗೆ ಹೇಳಿರ್ತೀನಿ, ಸಂಜೆ ತತ್ತಾನೆ ನಿನ್ನ ಅಮ್ಮಗೆ ಹೇಳಿ ಉಪ್ತುಂಡೆ ಮಾಡಿಸ್ತೀನತ. ಈಗ ಬಾ ಮಗನೆ, ತಿಂಡಿ ಹಾಕ್ಕೊಡ್ತೀನಿ. ಹ್ಞೂ ಸರಿ ಕಣೆ ಅಜ್ಜಿ, ಬಾ. ಆದ್ರೆ ಹೇಳಿ ನೆನ್ಪದ ಅಲ್ಲ, ಅಪ್ಪನ ಹತ್ರ ಒಪ್ಸ್ಬೇಕು. ಹ್ಞೂ ಸರಿ ಮಾರಯ್ಯ, ನೀನು ನಡಿ ಈಗ. ಹ್ಞೂ ಬಾ.